ಬಂದಿದ್ದು ಗೈಸ್. ಇಲ್ಲಿ ನೋಡ್ರೇನೆ ಗೊತ್ತಾಗುತ್ತೆ. ಯಾರೋ ಪೂಜೆ ಬೇರೆ ಮಾಡೋ ಹೋಗಿದ್ದಾರೆ. ಎಲ್ಲೆಲ್ಲ ಸೈಡ್ ಚಪ್ಪಲಿ ಬಿಡಲ್ಲ, ಮಾಡಿಲ್ಲ. ಏನೈತೆ ಹಿಂಗೊಂದೈತೆ ಹಿಂಗೆ ಇವ್ ನೋಡ್ಬೋದ ಬಿಸಿಲು ಇಲ್ಲೇನೋ. ಗೈಸ್ ಪಾರ್ಟ್ 2 ಇಲ್ಲಿಂದ ಕಂಟಿನ್ಯೂಂಗ್ ಆಗ್ತಾ ಇದೆ. ನೀವು ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಪಾರ್ಟ್ 1 ನೋಡ್ರಿ. ಫಸ್ಟ್ ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ಅರ್ಥ ಆಗುತ್ತೆ. ಮತ್ತು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಐತೆ, ಯಾರು ಸ್ಕಿಪ್ ಮಾಡಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡ್ರಿ ಗೈಸ್. ಸೈಕ್ ಅನ್ಕೊಳ್ರಿ, ನೆಲನೇ ಕಾಣಲ್ಲ ನೋಡು, ಭೂಮಿನೇ ಕಾಣಲ್ಲ, ಬರೀ ಮಾಡ. ಇದು ಏನು ಅಂದ್ರೆ ಗೈಸ್, ಇದು ಏನೋ ಐತೆ, ನನಗಂತೂ ಗೊತ್ತಿಲ್ಲ. ಕೇಳ್ಬಿಟ್ಟು ಯಾರನ್ನಾರ ಹೇಳ್ತೀನಿ. ಸಾಕಾಗೋಯ್ತು ಗೈಸ್. ಇನ್ನೊಂದ್ ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲೊಂದು ರಹಸ್ಯ ಐತೆ. ಏನು ಅಂದ್ರೆ ಕೆಂಪೇಗೌಡರು ಅಂತ ಮಂಚ ಐತೆ ಗೈಸ್. ಇದೆಲ್ಲ ಕಟ್ಸಿದ್ರು ಕೆಂಪೇಗೌಡ್ರನ್ನೇ. ಶಿವನ್ ದೇವಸ್ಥಾನ ಪ್ರತಿ ಬೆಟ್ಟದಲ್ಲಿರೋದೆಲ್ಲ ಕಟ್ಸಿದವ್ರೆ. ಇವಾಗ ಇಲ್ಲದವರು ಇಲ್ಲಿಂದ ಮಾಗಡಿ ಕಾಣುತ್ತೆ ಗೈಸ್. ಮಾಗಡಿ ಕೆಂಪೇಗೌಡರು ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಮಾಗಡಿ ಕಾಣುತ್ತೆ. ಹಂಗಾಗಿ ಮಾಗಡಿಗೆ ಹೋಯ್ತು ಒಂದ್ ಸ್ವಲ್ಪ ಹತ್ರನೇ. ಆದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೈತೆ ಹತ್ತದು. ನೀವೇನಾರ ಬಿಸಿಲಲ್ಲಿ ಬಂದ್ಬಿಟ್ರೆ ಅಂತ ದೇವರನ್ನ ಎತ್ತಕ್ಕಾಗಲ್ಲ. ಹತ್ಬಿಡ್ಬೋದು, ಇಳಿಯೋದು ಇನ್ನೂ ಕಷ್ಟ ಆಗೋಗುತ್ತೆ. ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅಲ್ಲಿ ನೋಡೋಣ, ಆದ್ರೆ ಹೋಗ್ಬೇಕು. ಇಲ್ಲಿ ನೋಡಿ ಗೈಸ್, ಇನ್ನೊಂದ್ಸತಿ ಒಂದ್ ರೌಂಡ್ ತೋರಿಸ್ತೀನಿ. ಇದ್ ನೋಡ್ರಿ ಗೈಸ್, ದೇವಸ್ಥಾನ ನೋಡ್ಕೊಳ್ರಿ ಫಸ್ಟ್ ಯಾವ ತರ ಐತೆ ಅಂತ. ಓಕೆ ಗೈಸ್, ನೋಡ ಈ ಹತ್ಬಿಡ್ಬೋದು ನೀವು, ಹಿಡಿಯೋದಂತ ಇನ್ನ ಕಷ್ಟ. ಗಾಳಿ ಅಂತ ತಣ್ಣ ಐತೆ, ರೈಟ್ ಅಲ್ಲಿ ಸೂರ್ಯ ನೋಡ್ರಿ ಇಲ್ಲೇ ಐತೆ, ಕೈ ಸಿಗುತ್ತೆ ಅನ್ಸುತ್ತೆ. ಸರಿ ಗೈಸ್, ಆಯ್ತು, ಇದೆಲ್ಲ ತೋರಿಸ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಅಲ್ಲೇನೋ ಆಗೋದಕ್ಕೆ ತೋರಿಸ್ತೀನಿ ಗೈಸ್, ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಕೂತ್ಕೊಂಡು. ಬಾಯ್. ಈಗ ನಾನು ನೋಡ್ಕೊಳ್ರಿ, ಶಿವಲಿಂಗ ಗೈಸ್. ಹಂಗೆ ತಿರುಗಿದ್ರೆ ಈ ನೀರು ಎಲ್ಗೋ ಕನೆಕ್ಷನ್ ಐತಂತೆ. ಅಂದ್ರೆ ಅಲ್ಲಿನೂ ನೀರಿರುತ್ತೆ, ಬೇರೆ ಬೆಟ್ಟ ಯಾವುದೋ ಗೊತ್ತಿಲ್ಲ ಸರಿಯಾಗಿ, ವಿಚಾರಿಸಿ ಹೇಳ್ತೀನಿ ನಾನು. ಸೂರ್ಯ ನೋಡ್ರಿ, ಅದು ಬಿಟ್ರೆ ಇನ್ನೇನಿಲ್ಲ ಗೈಸ್. ಇಲ್ಲಿ ಇದನ್ನ ನೋಡ್ಬೇಕಷ್ಟೇ ನೀವು. ಇದು ದೊಡ್ಡ ದೇವಸ್ಥಾನ ಗೈಸ್, ಕ್ಲೋಸ್ ಆಗೈತೆ. ಏನಕಂದ್ರೆ ಯಾರು ಐನೂರಿಲ್ಲ ಪೂಜೆ ಮಾಡೋರು. ಬರ್ತಾರ ಅವರು, ಇವತ್ತು ಸೋಮವಾರ ಅಲ್ವಾ, ಬರ್ತಾರೆ ಒಂದ್ ಸ್ವಲ್ಪ ಹೊತ್ತು ಲೇಟ್. ಏನಕಂದ್ರೆ ಅವರು ಹತ್ಬೇಕಲ್ಲ ಗೈಸ್, ಇಷ್ಟೊಂದು ಯಾರು ಇಲ್ಲ ಒಟ್ಟಿನಲ್ಲಿ ಈ ಬೆಟ್ಟದಲ್ಲಿ. ಫುಲ್ಲು ವೈಟ್ 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 ಕಾಣೋದು. ಗಾಳಿ ಮಾತ್ರ ತಣ್ಣಗೆ ಬರುತ್ತೆ ಗೈಸ್. ಇದು ದೇವಸ್ಥಾನದ ಹಿಂದೆ. ಇಲ್ಲೊಂದ್ ಸ್ವಲ್ಪ ನೆಳ್ಳೈತೆ, ಫುಲ್ಲು ಬಿಸಿಲು ಬಂದ್ಬಿಡ್ತಲ್ಲ. ಇವಾಗ ಇಳಿಬೇಕು ಗೈಸ್. ಅದೇ ನಾನು ಹೇಳ್ದಂಗೆ ಇದು ನಾವು ಪ್ರತಿಯೊಂದು ಕಟ್ಸಿದ್ದು ಕೆಂಪೇಗೌಡರು. ಈ ಬೆಟ್ಟದ ಹೆಸರು ಬಂದ್ಬಿಟ್ಟು ಉತ್ರಿ ದುರ್ಗ ಬೆಟ್ಟ ಅಂತ. ಇದು ಬರೋದು ಮಾಗಡಿಯಿಂದ ಒಂದ್ ಸ್ವಲ್ಪ ದೂರ. ನಿಮ್ಗೇನ ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. ಮಾಗಡಿಯಿಂದ ಒಂದ್ ಸ್ವಲ್ಪ ದೂರ. ಇನ್ನೊಂದೇನಾದ್ರೆ ಇದು ಪ್ರತಿಯೊಂದು ಕಟ್ಸಿದೆಲ್ಲ ಕೆಂಪೇಗೌಡ್ರನ್ನೇ. ಅಂದ್ರೆ ಇವಾಗ ಹೋದ್ರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಯ್ತವ್ರೆ. ಅವಾಗೆಲ್ಲ ಇದೆಲ್ಲ ಇರ್ಲಿಲ್ಲ ಗೈಸ್, ಈ ಕಂಬಿ ಅದೆಲ್ಲ ಏನೂ ಇರ್ಲಿಲ್ಲ. ಇವಾಗ ಮಾಡಿರೋದು ಅದೆಲ್ಲ. ಆ ಕಡೆ ಹೋದ್ರೆ ಇನ್ನೂ ಏನೇನು ಐತೆ ಅಂತಾರೆ, ಬಟ್ ಅದು ಇಲ್ಲಿ ನಮ್ ಜೊತೆ ಯಾರು ಇಲ್ಲ, ನಮಗ್ ಸರಿಯಾಗಿ ಗೊತ್ತೂ ಇಲ್ಲ. ನೀವು ನೋಡ್ಬೋದು ಸುತ್ತಮುತ್ತ ಇರೋ ಊರೆಲ್ಲ ಕಾಣುತ್ತೆ ಇಲ್ಲಿಂದ. ನೋಡ್ರಿ, ಇಲ್ಲೊಂದು ಯಾವ್ದೋ ಊರೈತೆ.
ಸಗದಾಗೈತೆ ಗೈಸ್, ನೋಡೋಣ ಬರ್ರಿ. ಒಟ್ಟಿನಲ್ಲಿ ಇದು ಇಷ್ಟೇ ಗೈಸ್ ಹೇಳೋದು ನಾನು. ಏನು ಅಂದ್ರೆ ಇದನ್ನೆಲ್ಲ ಕಟ್ಸಿದ್ದು ಮಾಡಿ ಕೆಂಪೇಗೌಡರು. ಅಂದ್ರೆ ಆಗಿನ ಕಾಲದಲ್ಲಿ ಕಟ್ಸಿರುವಂತದ್ದು. ಅವ್ರು ಈ ಕಡೆ ಸೈಡ್ ಜಾಸ್ತಿ ಇರ್ತಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿರೋದು. ಆ ಕಡೆ ಸೈಡ್ ಹೋದ್ರೆ ಅವ್ರ ಮಂಚ ಎಲ್ಲ ಐತಂತೆ. ಅದೆಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಅದು ದಾರಿನೇ ಗೊತ್ತಿಲ್ಲ ಗೈಸ್. ಏನಕ್ಕೆ ಅಂದ್ರೆ ನಾವು ಬರುವಾಗ ನಿಮ್ಗೆ ಹೇಳಿದೆ ನಾನು, ಕನ್ಫ್ಯೂಸ್ ಆಗ್ಬಿಡುತ್ತೆ ಗೈಸ್ ಇಲ್ಲಿ ಬರ್ತಾ ಏನಕ್ಕೆ ಅಂದ್ರೆ ಈ ಸರಿಯಾಗಿ ಬೋಲ್ಟ್ಗಳು ಹಾಕಿಲ್ಲ, ಹಿಂಗ್ ಹೋಗೋದು ಅಂತ 2-3 ದಾರಿಗಳು ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಬರೋಕೆ. ನೋಡೋಣ ಬರ್ರಿ ಏನಾಗುತ್ತೆ ಅಂತ. ಏನಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವೇನಾರ ಬರೋದಾದ್ರೆ ಇಲ್ಲಿದೊಂದು ವ್ಯೂ ಪಾಯಿಂಟ್ ನೋಡಕ್ ಬರ್ರಿ. ಮಸ್ತಾಗೈತೆ ಗೈಸ್, ಫೋಟೋಶೂಟ್ ರೀಲ್ಸ್ ಎಲ್ಲ ಮಾಡಕ್ ಮಸ್ತಾಗೈತೆ. ಇನ್ನೊಂದ್ಸತಿ ತೋರಿಸ್ತೀನಿ, ನೋಡ್ಕೊಬಿಟ್ರಿ ಒಂದ್ಸತಿ. ಇದು ದೇವಸ್ಥಾನದ ಹಿಂದೆಗಡೆ, ಅಲ್ಲಿ ದೇವಸ್ಥಾನದ ಮುಂದೆಗಡೆ ಒಂದು ನಾನು ತೋರ್ಸದ್ನಲ್ಲ ನೀರ್ ತರ ಒಂದು ಹೊಂಡ ಐತೆ. ಅಲ್ಲಿ ಯಾವಾಗ್ಲೂ ನೀರು ಇರುತ್ತೆ. ಅಂದ್ರೆ ಅದು ಹಿಂಗೆ ಭೂಮಿ ಒಳಗಡೆಯಿಂದ ಏನೋ ಬೇರೆ ಬೆಟ್ಟಕ್ಕೆ, ಬೇರೆ ಎಲ್ಲ ಐತಲ್ಲಪ್ಪ ಅದು ನನ್ ಯಾವ್ದೋ ಒಟ್ಟಿನಲ್ಲಿ ಸರೌಂಡಿಂಗ್ ಬೆಟ್ಟ ಇರೋವಂಥದ್ದು. ಬೆಟ್ಟ ಅಂದ್ರೆ ಫೇಮಸ್ ಬೆಟ್ಟನೇ. ಆ ಬೆಟ್ಟದಲ್ಲೂ ಇಲ್ಲಿಂದ ಕನೆಕ್ಷನ್ ಇರೋ ನೀರ್ ಐತಂತೆ. ಅಂದ್ರೆ ಇಲ್ಲಿಂದ ಏನೋ ಒಂದ್ ಬಿಟ್ರೆ ಅಲ್ಲಿಗೆ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಎಲ್ಲ ಒಂಥರ ಇರ್ಬೇ ತರ ಕಾಣಿಸ್ತಾರೆ ಗೈಸ್ ಇಲ್ಲಿಂದ. ಓಕೆ ಗೈಸ್, ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಗೈಸ್ ನಾನು ಹೇಳ್ದಂಗೆ ಇದು ಎಲ್ಲ ಕಟ್ಟಿರೋದೇ ಅವರೇನೆ. ಒಂಚೂರು ತಿರುಗಿಸಿದ್ರೆ ಬಿದ್ದೋಗಂಗಿರುತ್ತೆ, ಬಟ್ ಏನು ಬಿದ್ದೋಗಲ್ಲ. ಇಲ್ಲಿಂದ ಹೇಳ್ಕೊಂಡು ಹೋಗ್ಬೇಕು. ಇಳಿಯೋದೊಂದು ಸ್ವಲ್ಪ ಕಷ್ಟನೇ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್ ಅಲ್ಲಿಂದ ನಾವು ಒಂದ್ ಸ್ವಲ್ಪ ಕೆಳಗಡೆ ಹತ್ತುವಾಗ್ಲೇ ಸಿಗುತ್ತೆ ಇದು. ನಂದು ಇದು ಒಂದ್ಸತಿ ನೋಡ್ಕೊಳ್ರಿ. ಅಂದ್ರೆ ಹತ್ತುವಾಗ್ಲೇ ಸಿಗುತ್ತೆ ಇದೆಲ್ಲ. ಇಲ್ಲೆಲ್ಲ ಬೆಂಕಿ ಇಟ್ಬಿಟ್ಟವ್ರೆ ಗೈಸ್, ಏನಕಂದ್ರೆ ಬೆಳ್ಕೊಂಡಿರುತ್ತೆಲ್ಲ, ಓಡಾಡಕ್ ಆಗಲ್ಲ ಅಂತ ಅನ್ಕೋತೀನಿ. ಹಿಂಗೆ ಹೋದ್ರೆ ಅಲ್ಲಿ ದೇವಸ್ಥಾನ ಗೈಸ್, ನಾವು ಹೋಗಿದ್ವಲ್ಲ ಅದೇ ದೇವಸ್ಥಾನ ಅಲ್ಲಿರೋದು. ಅದೇ ಇಂಥ ಹತ್ತದ ಒಂದ್ ಸ್ವಲ್ಪ ಕಷ್ಟ ನೋಡ್ರಿ. ಇಲ್ಲೆಲ್ಲ ಹತ್ತದ್ ಕಷ್ಟ ಗೈಸ್. ಅದೇ ನಾನು ಹೇಳ್ದಂಗೆ ಇಲ್ಲೇನೋ ಒಂದ್ ಐತೆ, ಹೆಂಗ್ ಹೋಗೋದು ಅನ್ನೋದೇ ದಾರಿ ಇಲ್ಲ. ಇಲ್ಲಿ ಒಟ್ನಲ್ಲಿ ಮೆಟ್ಲೈತೆ, ಇದು ಆಗಿನ ಕಾಲದಲ್ಲಿ ಹತ್ತಕ್ಕಾಗಲ್ಲ. ಇಲ್ಲಿ ಹೋಗ್ಬೇಕು ಅನ್ಕೋತೀನಿ. ನೋಡೋಣ ಬರ್ರಿ ಏನಾಗುತ್ತೆ. ಏನಾರ ಇಲ್ಲಿ ಹತ್ತುವಂತ ಜಾಗ ಇದ್ರೆ ಹೋಗ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದ್ರೆ ಇಳಿದ್ ಬಿಡ್ತೀವಿ, ಹಂಗೆ ರಿಟರ್ನ್ ಹೋಗ್ತೀವಿ. ಇದೆಲ್ಲೇ ಇರೋದು ಅಂದ್ರೆ ಒಂದ್ ನಿಮಿಷ ತಡೀರಿ. ನೋಡಿ ಇಲ್ಲಿ ದೇವಸ್ಥಾನ ಅಂದ್ರೆ ಇಲ್ಲಿಂದ ಇಲ್ಲಿ ಬರುತ್ತೆ. ಇದು ಹಿಂಗ್ ಬರ್ಬೇಕು, ಹಿಂಗೆ ನೋಡ್ರಿ ಹಿಂಗ್ ಐತೆ. ಅಲ್ಲ ಐತೆ ನೋಡ್ರಿ ದೇವಸ್ಥಾನ. ಅಂದ್ರೆ ಎಲ್ಲ ಐತೆ ನೋಡ್ರಿ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲಾಗೈತೆ ಅಲ್ಲೇ. ಹಿಂಗ್ ಹೋಗ್ಬೇಕು. ಓಕೆ ಗೈಸ್, ಸರಿಯಾಗಿ ಗೊತ್ತಿಲ್ಲ ನೋಡ್ರಿ. ಈ ತರ 3 ದಾರಿ ಐತೆ ನೋಡಿ ಗೈಸ್. ಇಲ್ಲೊಂದ್ ದಾರಿ, ನಾವು ಬಂದಿರೋದೊಂದ್ ದಾರಿ ಐತೆ, ಇಲ್ಲಿ 2 ದಾರಿ ಐತೆ. ಅದೇ ಕನ್ಫ್ಯೂಸ್ ಆಗೋಗುತ್ತೆ. ಇಲ್ಲಿ ಎಲ್ಲೋ ಕೆಂಪೇಗೌಡ ಮಂಚ ಐತಂತೆ. ಅದನ್ನೇ ಹುಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಫೋನ್ ಬೇರೆ ಬರ್ತಾ ಇದ್ದು. ಒಂದ್ ಇದು ಕರ್ಕೊಂಡ್ ಬಂತಿದ್ದು ದಾರಿ. ಇಲ್ಲಿ ಮುಂದಕ್ಕೆ ಎಲ್ಲೂ ಹೋಗಕ್ ಆಗಲ್ಲ ನೋಡ್ರಿ. ಈ ತರ ಐತಿ ಇಲ್ಲಿ. ಝೂಮ್ ಆಗ್ಬಿಟ್ಟಿದ್ದೀನಿ, ಸರಿ ಗೈಸ್. ಇಲ್ಲಿ ದಾರಿ ಐತೆ, ಬಟ್ ಅಲ್ಲಿ ಮುಂದಕ್ಕೆ ಹೋಗಕ್ಕೆ ನಮ್ಗೆ ರೂಟ್ ಗೊತ್ತಿಲ್ಲ. ಇಲ್ಲಿವರೆಗೆ ಅಷ್ಟೇ ಗೊತ್ತಿದ್ದು. ಅಲ್ಲಿ ಮುಂದಕ್ಕೆ ಹೋದ್ರೆ ಸ್ವಲ್ಪ ಜನ ಅಂತಾರೆ ಕೆಂಪೇಗೌಡರು ಮಂಚ ಐತೆ ಅಂತಾರೆ. ಕಲ್ಲಲ್ಲೇ ಮಾಡಿರೋ ಮಂಚ ಅಂತೆ. ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಗಕ್ಕೆ ಏನು ಅಂದ್ರೆ ಗೈಸ್, ನಾವಿಬ್ರೇ ಬಂದಿರೋದ್ರಿಂದ ದಾರಿ ಗೊತ್ತಿಲ್ಲ. ಮತ್ತೆ ನಾನು ಮುಂಚೆನೆ ಹೇಳ್ದಂಗೆ ನಿಮ್ಗೆ, ಈ ಕಡೆ ಸೈಡು ಲುಟ್ಟ ಅಂದ್ರೆ ಚಿರತೆ ಕಾಟ ಜಾಸ್ತಿ, ಮತ್ತೆ ಅದು ಇದು ಕಾಟ ಜಾಸ್ತಿ ಇಲ್ಲಿ. ಅಂದ್ರೆ ಚಿರತೆ ಕಾಟ ಅಂತ ಸಿಕ್ಕಾಪಟ್ಟೆ ಜಾಸ್ತಿ.
ಹೋಗ್ಬೇಕು ಇವಾಗ ರಿಟರ್ನ್ ಹೋಗ್ತಾ ಇದೀವಿ, ಅದನ್ನ ಕ್ಯಾನ್ಸಲ್ ಮಾಡಿ. ಮತ್ತೆ ಅಲ್ಲೆಲ್ಲ ತುಂಬಾ ಕಷ್ಟ ಗೈಸ್ ಇನ್ನ ಮುಂದೆ ಹೋಗೋದು. ಇದೇ ಗೈಸ್ ಅಂದ್ರೆ ಈ ಕಡೆ ಅಂತ ಅಂತಾರೆ. ಬನ್ನಿ ಇವಾಗ ಹೋಗೋಣ ರಿಟರ್ನ್. ಬರ್ರಿ ಇದೆಲ್ಲ ನೋಡ್ಕೊಳ್ರಿ, ಫುಲ್ ಐತೆ, ಹತ್ಬೇಕಿಲ್ಲ ಈ ತರ. ಮಾಗಡಿಗೆ ಮಾತ್ರ ಇಲ್ಲಿಂದ ಹತ್ರ, ನೀವು ಗೊತ್ತಿರ್ಬೋದು ಮಾಗಡಿ ಕೆಂಪೇಗೌಡರು ಅಂತ. ಹಂಗಾಗಿ ಮಾಗಡಿಗೆ ಇಲ್ಲಿಂದ ಹತ್ರ. ಅವ್ರು ಇಲ್ಲಿ ಇದ್ದಾರೆ, ಇಲ್ಲಿ ಮನುಗ್ತಾರೆ ಅಂತಾನು ಹೇಳಿದ್ದಾರೆ ಎಷ್ಟೊಂದ್ ಜನ. ಬಟ್ ಆದ್ರೆ ಅಲ್ಲಿ ಹೋಗಕ್ಕೆ ಜಾಗ ಅಷ್ಟು ಕ್ಲೀನ್ ಆಗಿಲ್ಲ ನೋಡ್ರಿ. ಇಲ್ಲೊಂಥರ ಗುಹೆ ತರ ಎಲ್ಲ ಐತೆ. ಒಟ್ನಲ್ಲಿ ಮಾಗಡಿ ಕೆಂಪೇಗೌಡರು ಮನಗ್ತಿರೋ ಜಾಗ ಅಲ್ಲೈತೆ. ಅದನ್ನ ಒಂದ್ ದಿವಸ ತೋರಿಸ್ತೀನಿ. ಇವತ್ತೇಂತ ತೋರಿಸ್ತಿಲ್ಲ ಅಂದ್ರೆ ನಾನು ಅದೇ ಹೇಳ್ದಂಗೆ ಇಬ್ಬರೇ ಇರೋದು ಫುಲ್ಲು ಬೆಟ್ಟದಲ್ಲಿ. ಯಾರಂದ್ರೆ ಯಾರು ಇಲ್ಲ, ಫುಲ್ಲು ಜಾರುತ್ತೆ ಮಣ್ಣು. ಹಂಗಾಗಿ ಒಂದ್ ಸ್ವಲ್ಪ ಭಯ ನನ್ಗಂತೂ. ನಿಮ್ಗೆಂದ್ರೆ ಲುಟ್ಟ ಅಂದ್ರೆ ರೈಸ್ ಇಲ್ಲಿರೋ ಜನ ಎಲ್ಲ ಲುಟ್ಟ ಅನ್ಸಾರೆ. ಲುಟ್ಟ ಅಂದ್ರೆ ರೈಸ್ ಚಿರತೆ ಕಾಟ ಜಾಸ್ತಿ ಇಲ್ಲಿ. ನೋಡ್ರಿ ಅದೇ ರೈಸ್ ದೇವಸ್ಥಾನ. ದೇವಸ್ಥಾನ ಅಲ್ಲೈತೆ. ಇದೆಲ್ಲ ಕಟ್ಟಿರೋದು ಕೆಂಪೇಗೌಡರು. ಬಟ್ ಇವಾಗ ಒಂದ್ ಸ್ವಲ್ಪ ಪೇಂಟಿಂಗ್ ಮಾಡಿ ಚೆನ್ನಾಗಿ ಮಾಡಿಕೊಂಡವ್ರೆ. ಬರೀ ಹಿಂಗೆ ಹೋಗ್ಬಿಡೋಣ ಬಾ. ಈಗ ನೋಡ್ರಿ ಇಲ್ಲಿ ಕಂಬಿ ಇಲ್ಲ, ಇಂಥದವೆಲ್ಲ ಹುಷಾರಾಗಿರ್ಬೇಕು. ಅಂದ್ರೆ ಇಲ್ಲೊಂದ್ ಸ್ವಲ್ಪ ಈ ಕಡೆ ಸೈಡ್ ಕಂಬಿ ಐತೆ, ಇಲ್ಲಿಂದ ಕಂಬಿ ಇಲ್ಲ ಅಂದ್ರೆ ಮುರಿದೋಗೈತೆ. ಈ ತರ ಎಲ್ಲ ಆಗೈತೆ. ನಾನು ಅವಾಗ್ಲೇ ಹೇಳ್ದಂಗೆ ಈ ಮೆಟ್ಲೆಲ್ಲ ಕಟ್ಸಿರೋ ಅಂತದ್ದು ಅವರೇ. ಅವಾಗೆಲ್ಲ ಕುತ್ಕೊಂಡು ಮಾಡಿರೋ ಅಂತ ಕೆಲಸ ಎಲ್ಲ ಅವ್ರದ್ದೇನೆ, ಯಾವ್ದು ಕೆಂಪೇಗೌಡ ಅವ್ರದ್ದು. ನಾನು ಅವಾಗ್ಲೇ ತೋರ್ಸಿದ್ನಲ್ಲ ಅದೆಲ್ಲ ಇದೆ ಹೊರಗಡೆಯಿಂದ. ಇದನ್ನೆಲ್ಲ ಕಟ್ಸಿರೋದು ಅವರೇನೆ. ಓಕೆ ಬನ್ನಿ ಇವಾಗ ಇಳಿಬೇಕು ಇಲ್ಲಿಂದ. ಇಲ್ಲಿ ನೋಡ್ರಿ ಇಲ್ಲಿಂದ ಒಂದ್ಸತಿ ಹುಷಾರಾಗಿ ಇಳಿಬೇಕು, ಮಾತಾಡಕ್ಕಾಗಲ್ಲ. ಕೆಳಗಡೆ ಬಂದ್ಮೇಲೆ ಸಿಗ್ತೀನಿ ಗೈಸ್, ಬೈ. ಮತ್ತೆ ಇನ್ನೊಂದೇನಂದ್ರೆ ಲೈಟ್ ಎಲ್ಲ ಐತೆ ಗೈಸ್ ಮೇಲ್ಗಡೆ, ದೇವಸ್ಥಾನ ಮೇಲ್ಗಡೆ. ಇಲ್ಲಿ ನೋಡ್ರಿ ಲೈನ್ ಎಲ್ಲ ಎಳ್ದಿದ್ದಾರೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬೈ. ಗೈಸ್ ನವಿಲ್ ನೋಡ್ರಿ, ನಾವು ಇಳ್ಕೊಂಡ್ ಬರ್ತಾ ಇದ್ದೋ, 2 ಐತೆ. ಓಡ್ಬಿಡ್ತು ನನ್ನ ಮಗಂದು. ಅಲ್ಲೈತ್ ನೋಡ್ರಿ, ಅಲ್ಲಿ ಅಲ್ಲಿ ಯೋಚನೆ ಮಾಡ್ರಿ ಗೈಸ್, ಎಷ್ಟು ಪ್ರಾಣಿಗಳೈತೆ ಈ ಬೆಟ್ಟದಲ್ಲಿ ಅಂತ. ಸರಿ ಗೈಸ್, ಆಯ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ. ನೋಡಿ ಗೈಸ್, ನೋಡಿ ನನ್ನ ಮಗನ ಓಡ್ತಾ ಇದ್ದೇವೆ. ಹೊಂಟೋಯ್ತು ಗೈಸ್.